ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೇಲಿ ನಾನೊಂದಿಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗಿಡಗಳನ್ನು ತೋರಿಸ್ತೀನಿ ಆಯಿತಾ. ಇದು ನೋಡಿ, ಮಜ್ಜಿಗೆ ಮೆಣಸು ಅಂತೀವಿ ನಾವು, ವೈಟ್ ಕಲರಲ್ಲಿ ಇರುತ್ತೆ. ಇದನ್ನು ನಾನು ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡಿದ್ದೀನಿ. ತುಂಬ ಸಲ ಪ್ರಯತ್ನ ಮಾಡಿದೆ, ಆದರೆ ಅದು ಹೋದ ಸಲ ಏನಾಯಿತು, ತುಂಬ ಮಳೆಯಲ್ಲೆಲ್ಲ ಕೊಳ್ತೋಯ್ತಲ್ವ, ಹಾಗಾಗಿ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಮಳೆ ಇದ್ದಾಗ ಪಾಟನ್ನು ಈ ಕಡೆ ತಂದು ಇಟ್ಕೋಬೇಕು, ಅಂದರೆ ನೀರು ಬೀಳದೇ ಇರೋ ಜಾಗದಲ್ಲಿ. ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ಆಯಿತಾ. ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಹಾಗೆ ಇದು ಅಷ್ಟೇ, ಇದು ಅದು ಮೆಣಸು, ಸಣ್ಣ ಮೆಣಸು ಅಂತಾರಲ್ವ, ತಂಪು, ಇದು ಗಾಂಧಾರಿ ಮೆಣಸು ಅಂತಾರೆ. ಅದರಲ್ಲೇ ಸ್ವಲ್ಪ ದೊಡ್ಡದು ಇದೇನಾಗಿದೆ ಗೊತ್ತಾ ನೋಡಿ. ಇದು ಹಣ್ಣನ್ನು ತೆಗೆದಿಟ್ಕೋತೀನಿ. ಇದನ್ನು ಸ್ವಲ್ಪ ಒಣಗಿದ ನಂತರ ಮತ್ತೆ ಸಸಿ ಮಾಡ್ಬೋದು. ಇದು ಒಂದು ರೀತಿ ಆಗಿಬಿಟ್ಟಿದೆ ಮಳೆಗೆ, ಇದ್ರದ್ದು ಗಿಡನೇ ಹಾಗೆ ಅನಿಸತ್ತೆ, ಒಂದು ರೀತಿ ಎಲೆಲ್ಲ ಮುದ್ರಕೊಂಡು ಬಿಡತ್ತೆ. ಇದು ಗಾಂಧಾರಿ ಮೆಣಸು ನೋಡಿ ಆಗಿದೆ. ನಾನು ತುಂಬ ತೆಗೆದಿದ್ದೀನಿ, ಆದಾಗೆಲ್ಲ ತೆಗೆದಿದ್ದೀನಿ, ಆದರೆ ಮತ್ತೆ ಆಗಿದೆ. ಏನು ಮಾಡಬೇಕು ಗೊತ್ತಾ, ತುಂಬ ಹೂವೆಲ್ಲ ಬಿಟ್ಟು ಕಾಯಿ ಆಗಬೇಕು ಅಂದರೆ ಅದರದ್ದು ಎಲೆಗಳನ್ನೆಲ್ಲ ತೆಗಿಬೇಕು. ಹಾಗೆ ಈ ಕಡೆ ಟೊಮೆಟೊ ಹಾಕಿದ್ದೀನಿ. ಇದನ್ನು ನಾನು ಸಸಿ ಮಾಡಿ ಹಾಗೆ ಒಂದು ಸೈಡು ನೆಟ್ಟಿರೋದು. ಪಾಟಲ್ಲಿ ಹೀಗೆ ಒಂದು ಟೊಮೆಟೊವನ್ನು ಹಾಗೆ ಸುಮ್ಮನೆ ಬಿತ್ತಾಕಿದ್ದೀನಿ ಅಲ್ವ, ಅದು ಏನಾಯಿತು, ಅಲ್ಲೇ ಸಸಿ ಆಯಿತು. ನಂತರ ಒಂದು ಸೈಡು ನಮ್ಮದು ಕಂಪೌಂಡ್ ಸೈಡ್ ತಂದು ಹಾಕಿದ್ದೀನಿ. ಕಾಯಿ ಟೊಮೆಟೊನೇ ತೆಗಿತಾ ಇದ್ದೀನಿ. ಯಾಕೆ ಗೊತ್ತಾ, ಇದು ಹಣ್ಣಾಗಿಬಿಟ್ರೆ ಅಲ್ಲೇ ಅದು ಏನಾಗುತ್ತೆ ಗೊತ್ತಾ, ಒಂದು ಹಣ್ಣು ಹಾಳಾಗಿಬಿಟ್ಟಿತ್ತು, ಅದಕ್ಕೆ ನಾನು ಕಾಯನ್ನೇ ತೆಗಿತಾ ಇದ್ದೀನಿ. ಮತ್ತು ಹಾಳಾದರೆ ಕಷ್ಟ ಅಲ್ವಾ, ಹಾಗಾಗಿ ಎಷ್ಟು ಒಂದು 5-6 ಕಾಯಿ ಸಿಕ್ತು. ಇನ್ನೂ ಇದೆ, ಇನ್ನೂ ಚಿಕ್ಕದಿದೆ, ಇನ್ನೊಂದು 2 ದಿನ ಬಿಟ್ಟು ತೆಗಿಬೋದು. ಇದಕ್ಕೆ ಏನೂ ಹಾಕಿಲ್ಲ ಗೊತ್ತಾ, ಹಾಗೆ ಸುಮ್ಮನೆ ನೆಟ್ಟಿರೋದು ಮಣ್ಣಲ್ಲಿ. ಇದಕ್ಕೇನಾದರೂ ಹಾಕೋಣ ಅಂದ್ಕೊಂಡಿದ್ದೆ, ಆದರೆ ನನಗೆ ಟೈಮ್ ಇರಲಿಲ್ಲ. ಹಾಗೆ ಇಲ್ಲಿ ಒಂದು ತುಳಸಿ ಗಿಡ ಇದೆ, ಹಾಗೆ ಹರಿವೆ ಗಿಡ ಸುಮಾರಷ್ಟಾಗಿದೆ. ಚಿಕ್ಕ ಮಳೆಯಲ್ಲೆಲ್ಲ ಆಗಿದೆ ನೋಡಿ. 6 ಟೊಮೆಟೊ ಸಿಕ್ತು. ಹಾಗೆ ಹಸಿಮೆಣಸನ್ನು ನಾನು ಮೆಣಸಿನ್ಕಾಯಿ ಆಗಾಗ ತೆಗಿತಾ ಇರ್ತೀನಿ. ಈ ಕಡೆ ಬರೋಣ ನೋಡಿ, ಬಾಳೆ ಗಿಡನೂ ಇದೆ, ಸುಮಾರು ಬಾಳೆ ಗಿಡ ಇದೆ. ಹಾಗೆ ಹರಿವೆ ಗಿಡ ಅಂತೂ ಫುಲ್ ಆಗಿದೆ ನಮ್ಮ ಮನೇಲಿ. ಎಷ್ಟೋ ತಿಂದು ಇನ್ನೂ ಆಗ್ತಾಯಿದೆ. ಸುಮಾರು ಗಿಡ ಎಲ್ಲ ನಾನು ಕಿತ್ತಾಕ್ಬಿಟ್ಟೆ, ಸುಮ್ಮನೆ ಕಸ ಆಗತ್ತೆ ಅಂತ. ಇಲ್ಲಿ ಬಸಳೆ ನೋಡಿ, ತಾನಾಗೆ ಆಗಿತ್ತು. ಅದಕ್ಕೆ ನಾವು ನೀರೆಲ್ಲ ಹಾಕಿದ್ದೀವಿ ಅಲ್ವ, ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ. ಇಲ್ಲಿ ನಮ್ಮದು ನೀರು ಟಾಕಿ, ಇದು ಟಾಕಿ ಮೇಲೆ ನಾವು ಒಂದು ಸೀಟ್ ಹಾಕಿದ್ದೀವಿ, ಹೀಗೆ ಸುಮ್ಮನೆ ಏನು ಮಣ್ಣೆಲ್ಲ ಹೋಗಬಾರ್ದು ಅಂತ. ಇದಕ್ಕೆ ನಂದಿದು, ನಾನು ಪಾರ್ಲರ್ ಇಟ್ಕೊಂಡಿದ್ದೀನಿ ಅಲ್ವಾ, ಫ್ಯಾಷನ್ ಬ್ಯೂಟಿ ಪಾರ್ಲರ್ ಅಂತ ನೇಮಿತ್ತು. ಅದನ್ನು ನಾನು ಇಲ್ಲಿ ಮುಚ್ಚಲಿಕ್ಕೆ ಹಾಕಿದ್ದೀನಿ, ನೆನಪಿಗಿದೆ. ಇನ್ನು ನಾನು ಟೇಲರಿಂಗ್ ಮಾಡ್ತಿದ್ದೀನಿ ಮೊದಲು, ಆವಾಗ ಒಂದು ಬೋರ್ಡ್ ಇತ್ತು, ಫ್ಯಾಷನ್ ಬ್ಯೂಟಿ ಟೇಲರ್ ಅಂತ, ಅದು ಆ ಕಡೆ ಇದೆ ಬೋರ್ಡು. ಈ ಕಡೆ ಇಲ್ಲೂ ಮೆಣಸಿನ್ಕಾಯಿನ ಗಿಡ ಇದೆ. ಹಾಗೆ ಈ ಹೂವಿನ ಗಿಡ ಎಲ್ಲ ದಾಸವಾಳ ಗಿಡ ಹಾಕಿರೋದು, ಇದು ಮೊದಲೇ ನಾನು ಹಾಕಿರೋದು. ಈ ದಾಸವಾಳ ಗಿಡ ಬದಿಸ್ಕೊಂಡಿದ್ದೀನಿ, ಬೇಸಿಗೆಯಲ್ಲಿ ನೀರು ಹಾಕಿ ಬದಿಸ್ಕೊಂಡಿದ್ದೀನಿ. ಇದು ಚೆಂದ ಉಂಟು ಈ ದಾಸವಾಳ. ಇದು ಪಿಂಕ್ ಕಲರ್, ಲೈಟ್ ಪಿಂಕಲ್ಲಿ ಬರುತ್ತೆ, ತುಂಬ 5 ಎಳೆ ಇರುತ್ತೆ ಅಷ್ಟೇ. ಹಾಗೆ ತುಳಸಿ ಗಿಡ ಅಂತೂ ಮರ ಥರ ಆಗಿದೆ. ಹಾಗೆ ಒಂದು ಪಪ್ಪಾಯಿ ಗಿಡ ಇದೆ, ತೋರಿಸ್ತೀನಿ ನೋಡಿ. ಚಿಕ್ಕದಿದ್ದಾಗಲೇ ಅದು ಕಾಯಿ ಬಿಟ್ಟಿದೆ. ಇದು ಯಾವಾಗ ಅಕ್ಟೋಬರ್ ಈ ಟೈಮಲ್ಲಿ ಹಾಕಿರೋದು ಗಿಡನ. 3 ಪಪ್ಪಾಯಿ ಗಿಡ ಹಾಕಿದ್ದೀನಿ. ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಮತ್ತು ಆ ಕಡೆಯೂ ಇದೆ. ನಮ್ಮನೆ ಸೈಡು ಪಕ್ಕದಲ್ಲೂ ಇದೆ ಒಂದು, ಅದಕ್ಕೂ ಕಾಯಿ ಬಿಟ್ಟಿದೆ ಮಾತ್ರ. ನೋಡಿ ಎಷ್ಟು ದೊಡ್ಡ ಕಾಯಾಗಿದೆ ಅಲ್ವಾ. ನಾನೇ ಹಾಕಿರೋದು, ನಾನೇ ಗಿಡ ನೆಟ್ಟಿರೋದು. ಇದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ, ಎಲೆ ಎಲ್ಲ ಇರುತ್ತೆ ಅಲ್ವ, ನಮ್ಮದು ರೋಡ್ ಸೈಡು ಒಂದು ಸೈಡು ಎಲೆ ಎಲ್ಲ ಬಿದ್ದಿರುತ್ತೆ, ಪಕ್ಕದ ಮನೆಯವ್ರದ್ದು ಗಿಡದ ಎಲೆ ಎಲ್ಲ ತಂದು ಹಾಕಿರೋದು ಅದು. ಅಷ್ಟೇ ಹಾಕಿದ್ದೀನಿ, ಮತ್ತೇನು ಹಾಕಿಲ್ಲ. ಚೆನ್ನಾಗೇ ಆಗಿದೆ. ಹಾಗೆ ಇದೆಲ್ಲ ಇಲ್ಲೆಲ್ಲ ಮಾತ್ರ ಹಾಕಿರೋದು. ಕಾಂಪೌಂಡ್ ಆಯ್ತಲ್ವ ಈಗ ಸದ್ಯ, ಮೊದಲೆಲ್ಲ ಇಲ್ಲಿ ಕಾಂಪೌಂಡ್ ಇರಲಿಲ್ಲ, ಹಾಗಾಗಿ ಏನೂ ಹಾಕಿರಲಿಲ್ಲ. ಇನ್ನೂ ಗಿಡ ಹಾಕೋದಿದೆ, ತುಂಬ ಇದೆ. ಇನ್ನು ಪಾಟೆಲ್ಲ ತಂದ್ಕೊಂಡಿರೋದು ಇದೆ, ಮಳೆ ಬೀಳ್ತಾ ಇಲ್ಲ ಅಲ್ವಾ, ಹಾಗಾಗಿ ಏನು ನಾನು ಸುಮ್ಮನೆ ಇದ್ದೀನಿ. ಇದು ಒಂದು ಪುದೀನ ಗಿಡ ಎಲ್ಲ ಇದೆ ಪಾಟಲ್ಲಿ. ಇದು ಮಾವಿನಕಾಯಿ ಏನು ನಾವು ತಂದಿದ್ದೀವಿ, TSS ಅಲ್ಲಿ ಬಂದಿತ್ತು, ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ. ಪೇರಲೆ, ಇದು ಚೀನಾ ಪೇರಲೆ ಹಣ್ಣು ಆಗೋದಂತೆ, ಬೇಗ ಫಲ ಬಿಡುತ್ತೆ. ಅದು ಮಾವಿನ ಗಿಡ, ಆಪೂಸ್ ಮಾವಿನ ಹಣ್ಣು. ಹಾಗೆ ಇವೆಲ್ಲ ಸಣ್ಣ ಪುಟ್ಟ ಗಿಡಗಳನ್ನು ಹಾಕಿದ್ದೀನಿ. ಅನಂತರ ಇಲ್ಲಿ ಸಸಿಯನ್ನು ಹಾಕಿದ್ದೀನಿ. ಎಲ್ಲ ಸುಮಾರು ಕೆಲಸ ಮಾಡಿದ್ದೀನಿ, ಆದರೂ ಇನ್ನೂ ತುಂಬ ಇದೆ ನನಗೆ. ಈ ಗಿಡಗಳ ಕೆಲಸ ತುಂಬಾ ಇದೆ.